ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಾಗೆಯನ್ನು ನಾವು ಇಂಗ್ಲೀಷ್ನಲ್ಲಿ ಏನಂತೇವೆ? ಕ್ರೋ ಅಂತ ಕರಿತೇವೆ, ರೈಟ್? ಹಾಗಾದರೆ ಈ ಒಂದು ಕಾಗೆಯ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟ ಹೋದ್ರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ. ಕಾಗೆ ಸಾಮಾನ್ಯ ಪಕ್ಷಿಯಾಗಿದೆ. ಕಾಗೆ ಸಾಮಾನ್ಯ ಪಕ್ಷಿಯಾಗಿದೆ. ಓಕೆ, ಎರಡನೇ ಪಾಯಿಂಟ್ ನೋಡಿ. ಇದು ಕಪ್ಪು ಬಣ್ಣದ್ದಾಗಿದೆ. ಇದು ಕಪ್ಪು ಬಣ್ಣದ್ದಾಗಿದೆ. ಮೂರನೇ ಪಾಯಿಂಟ್ ನೋಡಿ. ಇದು ಎರಡು ರೆಕ್ಕೆಗಳನ್ನು ಹೊಂದಿದೆ. ಮತ್ತೊಮ್ಮೆ ನೋಡಿ, ಇದು ಎರಡು ರೆಕ್ಕೆಗಳನ್ನು ಹೊಂದಿದೆ. ಓಕೆ, ಆ ನಂತರ ನಾಲ್ಕನೇ ಪಾಯಿಂಟ್ ನೋಡಿ. ಅದಕ್ಕೆ ಎರಡು ಕಾಲುಗಳಿವೆ. ಓಕೆ, ಅದಕ್ಕೆ ಎರಡು ಕಾಲುಗಳಿವೆ. ಐದನೇ ಪಾಯಿಂಟ್, ಅದಕ್ಕೆ ಎರಡು ಕಣ್ಣುಗಳಿವೆ. ಅದಂತ ನೋಡಿ. ಆರನೇ ಪಾಯಿಂಟ್ ನೋಡಿ. ಇದು ಕಪ್ಪನೆಯ ಚೂಪಾದ ಕೊಕ್ಕನ್ನು ಹೊಂದಿದೆ. ಮತ್ತು ನೋಡಿ, ಇದು ಕಪ್ಪನೆಯ ಚೂಪಾದ ಕೊಕ್ಕನ್ನು ಹೊಂದಿದೆ. ಏಳನೇ ಪಾಯಿಂಟ್, ಇದು ಮರದ ಮೇಲೆ ವಾಸಿಸುತ್ತದೆ. ಮತ್ತೊಮ್ಮೆ ನೋಡಿ, ಇದು ಮರದ ಮೇಲೆ ವಾಸಿಸುತ್ತದೆ. ಓಕೆ, ಆ ನಂತರ 8ನೇ ಪಾಯಿಂಟ್ ನೋಡಿ. ಅದರ ಧ್ವನಿ ಕರ್ಕಶವಾಗಿರುತ್ತದೆ. ಕರ್ಕಶವಾಗಿರುತ್ತದೆ. ಓಕೆ, 9ನೇ ಪಾಯಿಂಟ್ ನೋಡಿ. ಎಷ್ಟೋ ಜನ ಅಂದರೆ ಬಹಳಷ್ಟು ಜನ ಅಂತಕ್ಕಂಥದ್ದು. ಎಷ್ಟೋ ಜನ ಇಷ್ಟಪಡುವುದಿಲ್ಲ, ಕಾಗೆಯನ್ನು ಇಷ್ಟಪಡುವುದಿಲ್ಲ ಅಂತ ಹೇಳಿ ಬರಿಬೋದು. ಓಕೆನಾ? ಎಷ್ಟೋ ಜನ ಇದನ್ನು ಇಷ್ಟಪಡುವುದಿಲ್ಲ ಅಥವಾ ಕಾಗೆಯನ್ನು ಇಷ್ಟಪಡುವುದಿಲ್ಲ ಅಂತಕ್ಕಂಥದ್ದು. ಓಕೆ, 10ನೇ ಪಾಯಿಂಟ್ ನೋಡಿ. 10ನೇ ಪಾಯಿಂಟ್, ಕಾಗೆ ಬಹಳ ಬುದ್ಧಿವಂತ ಪಕ್ಷಿಯಾಗಿದೆ. ಕಾಗೆ ಬಹಳ ಬುದ್ಧಿವಂತ ಪಕ್ಷಿಯಾಗಿದೆ. ಓಕೆ, ರೈಟ್. ಹಾಗಾಗಿ ಒಂದು ಮಾಹಿತಿ ಅಂತ ಇಷ್ಟ ಆಯ್ತು, ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.